ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರ್ ಅಂತ ಏನು ಹೇಳ್ತಾರಲ್ವಾ ಅದಾಗಿದೆ. ಅದಕ್ಕೆ ನಾನಿಲ್ಲಿ ಅರ್ಧ ಕೆಜಿ ಆಗೋಷ್ಟು ಬೆಂಡೆಕಾಯಿನ ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸಿ ಆಮೇಲೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ನಮಗೆ ಇಲ್ಲಿ 2 ಆನಿಯನ್, 2 ಟೊಮೆಟೊ, 1 ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಗೂ 1 ಇಡೀ ಕೊತ್ತಂಬರಿ ಸೊಪ್ಪು ಹಾಗೂ 1 ನಿಂಬೆಹಣ್ಣು, ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಇಲ್ಲಿ ನಾನು ಬಾಣಲಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಟ್ ಮಾಡಿದಂಥ ಬೆಂಡೆಕಾಯಿನ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸಾಂಬಾರ್ ಮಾಡೋದಕ್ಕೆ ಮುಂಚೆ ಬೆಂಡೆಕಾಯಿನ ಈ ರೀತಿ ನಾವು ಹುರ್ಕೋಬೇಕು. ನಿಮಗೆ ಒಂದು ಟಿಪ್ಸ್ ಹೇಳ್ತೀನಿ ನೋಡಿ, ಬೆಂಡೆಕಾಯಿ ಲೋಳೆ ಬಿಡದಂತೆ ನಮ್ಮ ಗ್ಯಾಸ್ ಸ್ಟವ್ ಅಲ್ಲಿ ಸಣ್ಣ ಬರ್ನರ್ ಏನಿರುತ್ತಲ್ವಾ ಅದರಲ್ಲಿ ಐ ಫ್ಲೇಮ್ ಇಟ್ಟು ನಾವು ಹುರ್ಕೊಳ್ಳೋದ್ರಿಂದ ನಮ್ಮ ಬೆಂಡೆಕಾಯಿ ಬಂದು ಲೋಳೆ ಬಿಡೋದಿಲ್ಲ. ಅದು ಹುರ್ಕೊಳ್ಳೋಷ್ಟೊಳಗಡೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಆಗಲೇ ನಾನು ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನಿಮಗೆ, ಆನಿಯನ್, ಟೊಮೆಟೊ, ತೆಂಗಿನಕಾಯಿ, ಕೊತ್ತಂಬರಿ ಇದೆಲ್ಲವನ್ನ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಅದ್ರ ಜೊತೆ ಕೆಲವೊಂದು ಮಸಾಲೆ ಬೇಕು. ಏನಂದ್ರೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಖಾರದ ಪುಡಿ ಹಾಗೂ 1/4 ಟೇಬಲ್ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡರ್ ಅರಿಶಿಣ ಪುಡಿ ಇದನ್ನ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಒಂದು ಸ್ಮೂತ್ ಪೇಸ್ಟನ್ನು ಇದನ್ನು ರೆಡಿ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಳ್ಳಿ, ಆಗಲೇ ನಿಮಗೆ ಸ್ಮೂತಾಗಿ ಪೇಸ್ಟ್ ಬರೋದು. ಕಂಪ್ಲೀಟ್ ಸ್ಮೂತ್ ಪೇಸ್ಟ್ ಬೇಕು. ಸೊ ಮಿಕ್ಸಿ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡು ನಾನು ಆಗಲೇ ಯಾವ ಬಾಣಲಿ ತೊಗೊಂಡು ನಾನು ಬೆಂಡೆಕಾಯಿ ಹುರ್ಕೊಂಡಲ್ಲ ಆ ಬೆಂಡೆಕಾಯಿನ ಸೈಡಿಗಿಟ್ಟು ಈಗ ಅದೇ ಬಾಣಲಿ ತೊಗೊಂಡು ಅದಕ್ಕೆ ನಾನಿಲ್ಲಿ 2.5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಬಂದು 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ಕೋಬೇಕು. ಸಾಸಿವೆ ಬಂದು ಚೆನ್ನಾಗಿ ಚಿಟಪಟ ಆದಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಇದೆರಡು ಒಂದು ಫ್ರೈ ಆದಮೇಲೆ ನಾನು ಏನು ಪೇಸ್ಟ್ ಮಾಡ್ಕೊಂಡ್ರೆ ಅಲ್ವಾ ಆಗಲೇ ಅದೇ ಪೇಸ್ಟನ್ನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಆ ಪೇಸ್ಟನ್ನು ಆ ಮಸಾಲೆನ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಇದು ಹಸಿ ವಾಸನೆ ಹೋದ್ಮೇಲೆ ಕಟ್ ಮಾಡಿ ಫ್ರೈ ಮಾಡಿ ಹುರಿದು ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನಾವು ಶುಂಠಿ ಬೆಳ್ಳುಳ್ಳಿಯನ್ನು ಬೇಕಂದರೆ ನಾವು ಮಸಾಲೆ ಮಾಡ್ಕೊಂಡ್ರಲ್ವಾ ಸ್ಮೂತ್ ಪೇಸ್ಟ್ ಅದರಲ್ಲಿ ಕೂಡ ಹಾಕ್ಕೋಬೋದು, ಇಲ್ಲ ಈ ರೀತಿ ಆದರೂ ಹಾಕ್ಕೋಬೋದು, ನಿಮ್ಮ ಆಪ್ಷನಲ್ ನಿಮಗೆ ಅದು. ಮತ್ತು ಇದೇ ನೋಡಿ ಆಗಲೇ ನಾವೆಲ್ಲ ಆನಿಯನ್ ಟೊಮೆಟೊ ಮಿಕ್ಸ್ಚರ್ನ ಏನು ಪೇಸ್ಟ್ ಮಾಡಿದ್ರಲ್ಲ ಆ ಪೇಸ್ಟ್ ಇದು. ಈ ಪೇಸ್ಟನ್ನು ಹಾಕಿ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಇದು ಕಂಪ್ಲೀಟಾಗಿ ಮಿಕ್ಸ್ ಆಗಿ ಒಂದು ಎಲ್ಲ ಮಸಾಲ ಬೆಂದು ಆ ಬೆಂಡೆಕಾಯಿಗೆ ಇಡ್ಕೊಬೇಕು. ನಾನೇನು ಮಾಡಿದ್ದೆ ಅಂದರೆ ಇದು ನೋಡಿ 1 ಕುದಿ ಬರ್ತಿದೆ. ಈ ಟೈಮಲ್ಲಿ ನಾನು ಆಲ್ರೆಡಿ ಕುಕ್ಕರಲ್ಲಿ ಒಂದು ಚಿಕ್ಕ ಗ್ಲಾಸ್ ಆಗೋಷ್ಟು ಬೇಳೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಂದು ಆ ಬೇಳೆ ಸ್ಮ್ಯಾಶೆ. ಬೇಳೆನ ಹಾಕಿ ಮತ್ತು ನೀರು ಎಷ್ಟು ಬೇಕು ನಿಮಗೆ, ಯಾವ ರೀತಿ ಯಾವ ಹದದಲ್ಲಿ ಸಾಂಬಾರು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಈಗಲೇ ಸೇರಿಸ್ಕೊಳ್ಳೋದ್ರಿಂದ ಎಲ್ಲ ಮಸಾಲೆಗೂ ಹಾಗೂ ಬೆಂಡೆಕಾಯಿಗೂ ಸೇರಿಕೊಳ್ಳುತ್ತೆ. ಎಲ್ಲವನ್ನ ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ನಾವು ಇದನ್ನು ಮುಚ್ಚಿ ಒಂದು 10 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಇದನ್ನು ಮುಚ್ಚಿ 10 ನಿಮಿಷ ಬೇಯುವಾಗ ಸೆಂಟರಲ್ಲಿ ನೀವು ಓಪನ್ ಮಾಡಿ ಮಧ್ಯದಲ್ಲಿ ತಿರುಗಿ ಕೊಡಬೇಕು. ತಳ ಅಂಟ್ಕೋಬಾರ್ದಲ್ವ, ಹಾಗಾಗಿ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಡ್ತಾ ಇರಬೇಕು. ಆದರೆ 10ರಿಂದ 15 ನಿಮಿಷ ಬೆಂದ್ರೇ ಆ ಬೆಂಡೆಕಾಯಿಗೆ ಮಸಾಲೆ ಹಿಡ್ಕೊಳ್ಳೋದು. ಅದಾದಮೇಲೆ ನಾವೇನು ಮಾಡಬೇಕು, ಆಗಲೇ ನಾವು ನೆನೆಸಿಟ್ಟಿದ್ರಲ್ವ ಹುಣಸೆ ಹಣ್ಣು, ಆ ಹುಣಸೆ ಹಣ್ಣನ್ನು ತೊಗೊಂಡು ಆ ನೀರನ್ನು ಇಲ್ಲಿ ಹಾಕಬೇಕು. ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ, ಆಲ್ರೆಡಿ ಸಾಂಬಾರೆಲ್ಲ ಪ್ರಿಪೇರ್ ಆಗಿದೆ. ಲಾಸ್ಟ್ ಒಂದು 5 ಮಿನಿಟ್ಸ್ ಮುಂಚೆ ಅಥವಾ 3 ಮಿನಿಟ್ಸ್ ಮುಂಚೆ ಈ ಹುಣಸೆ ಹಣ್ಣು ನೀರನ್ನು ಹಾಕಿ ನೀವೊಂದು ಸ್ವಲ್ಪ ಹೊತ್ತು ಒಂದು 3 ಮಿನಿಟ್ಸ್ ಬಿಟ್ಟರೆ ನೋಡಿ ಟೇಸ್ಟಿಯಾದಂಥ ಬೆಂಡೆಕಾಯಿ ಹುಳಿ ಅಥವಾ ಬೆಂಡೆಕಾಯಿ ಸಾಂಬಾರ್ ರೆಡಿ ಆಗಿದೆ. ಈ ರೀತಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಸಾಂಬಾರ್ ರೆಡಿ ಅಂತ ಅರ್ಥ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ನೀರನ್ನು ಅಷ್ಟು ಇಟ್ಕೊಳ್ಳಿ. ಈ ರೆಸಿಪಿನ ಒಂದ್ಸಲಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗ್ ಅಥವಾ ರೆಸಿಪಿಯೊಟ್ಟಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್ ಬಾಯ್. ವಿಡಿಯೋಗೆ ಲೈಕ್ ಮಾಡಿ.